ಬೌದ್ಧ ಧರ್ಮಕ್ಕೆ ಅವರು ಹೋದ ಕಾರಣವೇ ಅದೊಂದು ಮಾರ್ಗವಾಗಿ ಕಂಡಿದ್ರಿಂದ. ಅದೊಂದು ಧರ್ಮ, ಅದರಿಂದ ನನಗೆ ಮೋಕ್ಷವೋ, ಅದರಿಂದ ನನಗೆ ದೇವರ ಸಾಕ್ಷಾತ್ಕಾರವೋ ಏನೋ ಆಗ್ತದೆ ಅಂತ ಹೇಳಿ ಅವರು ಅಲ್ಲಿಗೆ ನೆಲೆ ನಿಲ್ಲಲಿಕ್ಕೆ ಹೋಗಲಿಲ್ಲ. ಅದೊಂದು ಮಾರ್ಗವಾಗಿ ಕಾಣಿಸುವುದರಿಂದ. ಯಾವುದೇ ಧರ್ಮ ಗುರಿ ಅಲ್ಲ, ಅದೊಂದು ದಾರಿ. ಬದುಕಿಗೆ, ಬೆಳಕಿಗೆ ಅದೊಂದು ದಾರಿಯಾಗಿರೋದಕ್ಕೋಸ್ಕರನೇ ಆ ಧರ್ಮಗಳನ್ನು ಅವರು ಅಪ್ಕೊಳ್ತಾ ಹೋಗಿದ್ರು. ಧರ್ಮವೇ ಅನ್ನೋದು ಗುರಿ ಆಗೋದ್ರೆ ಮತ್ತೆ ಪ್ರೇಮ್, ಪೂಜೆ, ಪುನಸ್ಕಾರ, ಸಂಪ್ರದಾಯ ಅದನ್ನು ಬಿಟ್ಟು ಮುಂದುಗಡೆ ಹೋಗಲಿಕ್ಕೆ ಆಗೋದಿಲ್ಲ. ವೈಚಾರಿಕವಾಗಿಯೂ ಆಗೋದಿಲ್ಲ, ವೈಜ್ಞಾನಿಕವಾಗಿಯೂ ಕೂಡ ಆಗೋದಿಲ್ಲ. ಹಾಗಾಗಿ ಈ ಇನ್ನೊಂದು ಅಂಶವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಧಾರ್ಮಿಕವಾಗಿ ನಾವು ನೆಲೆ ನಿಂತಿದ ತಕ್ಷಣವೇ ಇದು ಮಾತ್ರ ನಮ್ಮದು ಚೌಕಟ್ಟುಗಳನ್ನು ಹಾಕ್ಕೊಂಡ್ರೆ ಮುಗಿದೋಯ್ತು. ಅಲ್ಲಿ ನಮಗೆ ಅದು ದಾರಿಯಾಗಿ ಕಾಣಿಸೋದಿಲ್ಲ, ಅದೇ ಗುರಿಯಾಗಿ ಹೋಗ್ಬಿಡುತ್ತೆ. ಅವ್ರು ಏನನ್ನ ಹೇಳ್ತಾ ಇದ್ದಾರೋ ಅದು ನಮಗೆ ಸಿಗದೆ ಹೊರಟೋಗ್ತದೆ. ಹಿಂದೂ ಧರ್ಮವನ್ನ ತ್ಯಜಿಸಿ ಬೌದ್ಧ ಧರ್ಮಕ್ಕೆ ಅವರು ಹೋಗ್ಲಿಕ್ಕೆ ಮೊಟ್ಟ ಮೊದಲ ಕಾರಣವೇ ಇಲ್ಲಿರುವ ಅಸಮಾನತೆ. ಅಸಮಾನತೆಯ ಧರ್ಮ ನನಗೆ ಬೇಡ, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದುವಾಗಿ ನಾನು ಸಾಯುವುದಿಲ್ಲ ಅಂತ ಹೇಳಿ ಅವರು ಅಸಮಾನತೆಯ ಧರ್ಮವನ್ನು ತ್ಯಜಿಸಿ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಹೋದರು. ಇದೊಂದು ಸಾಂಕೇತಿಕವಾಗಿ ಅವರು ಆಯ್ದುಕೊಂಡ ಮಾರ್ಗ. ಬುದ್ಧನಾಗಲಿ, ಅಂಬೇಡ್ಕರ್ ಆಗಲಿ, ಬಸವರಾಗಲಿ ಇವರೆಲ್ಲರೂ ಕೂಡ ಕ್ರಾಂತಿಯನ್ನು ಮಾಡ್ತಾ ಹೋದಿದ್ದು ಹೊರತು ಅಲ್ಲಿಯೇ ನೆಲೆ ನಿಲ್ಲೋದಕ್ಕೆ ಖಂಡಿತ ಅಲ್ಲ. ಹಾಗಾಗಿ ನಾವು ಅದನ್ನು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಇದನ್ನು ಅರ್ಥಪೂರ್ಣವಾಗಿ ಆಚರಿಸುವುದು ಅಂತಂದರೆ ಒಂದು ಸಾಂಕೇತಿಕವಾಗಿ ಮತ್ತೆ ಮತ್ತೆ ನಾವು ರಿವೈಸ್ ಮಾಡಿಕೊಳ್ಳೋ ಹಾಗೆ, ನಾವು ಮತ್ತೆ ಮತ್ತೆ ಪುನರಾವರ್ತಿಸಿಕೊಳ್ಳುವ ಹಾಗೆ. ನಮಗೆ ವಿಷಯಗಳು ಗೊತ್ತಿದ್ರೂ ಕೂಡ ಮರೆತು ಹೋಗುವ ಸಾಧ್ಯತೆಗಳು ಇರೋದ್ರಿಂದ ಬೇರೆ ಬೇರೆ ಕೆಲಸಗಳಲ್ಲಿ, ಬೇರೆ ಬೇರೆ ಒತ್ತಡಗಳಲ್ಲಿ, ರಾಜಕೀಯ, ಸಾಮಾಜಿಕ, ಈಗೆಲ್ಲ ಬೇರೆ ಬೇರೆ ಕೆಲಸಗಳಲ್ಲಿ ಒದ್ದಾಡಿಕೊಂಡಿರೋದ್ರಿಂದ ಇವುಗಳನ್ನು ರಿವೈಸ್ ಮಾಡ್ಕೊಳ್ಳೋದಕ್ಕೆ, ಪುನರಾವರ್ತನೆ ಮಾಡ್ಕೊಳ್ಳೋದಕ್ಕೆ ಈ ಥರವಾಗಿ ಸಾಂಕೇತಿಕ ಜಯಂತಿಗಳು ನಮಗೆ ಬೇಕು. ಈಗ ನಾವು ಒಂದಷ್ಟು ಈ ನೆಪದಲ್ಲಿ ಒಂದಷ್ಟು ಸೇರ್ತೇವೆ, ಮಾತಾಡ್ಕೊಳ್ತೇವೆ, ವಿಚಾರ ವಿನಿಮಯಗಳನ್ನ ಮಾಡ್ಕೊಳ್ತೇವೆ, ಮತ್ತಷ್ಟು ಬೆಳಿಲಿಕ್ಕೆ, ಮುಂದಕ್ಕೆ ಹೋಗಲಿಕ್ಕೆ ಅವಕಾಶವಾಗ್ತದೆ. ಹಾಗಾಗಿ ಇಂಥ ದಿನವಾಗಲಿ, ಇದು ಇಂಥ ನಮಗೆ ಒಂದು ಸಾಂಕೇತಿಕ ದಿನವಾಗಲಿ, ನಾವು ಇಲ್ಲಿಂದ ಮತ್ತಷ್ಟು ಅಂಬೇಡ್ಕರ್ ಅವರು ಎಲ್ಲಿವರೆಗೆ ಎಳ್ಕೊಂಡ್ಬಂದಿದ್ರು ಆ ತೇರನ್ನು ಮತ್ತಷ್ಟು ಮುಂದಕ್ಕೆ ಎಳ್ಕೊಂಡು ಹೋಗುವಷ್ಟು ಶಕ್ತಿ ನಮಗೆ ಸಿಗಲಿ ಅಂತ ನಾನು ಅಂದುಕೊಳ್ತೇನೆ. ಆಮೇಲೆ